ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಹೊಸ ಚಾನಲ್ ಆಗಿರೋದ್ರಿಂದ ಇವಾಗ ನನಗೆ 17 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ಲ 17 ಸಬ್ಸ್ಕ್ರೈಬರ್ಸ್ಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲಿ 3 ಜನ ಮಾತ್ರ ನಮಗೆ ಗೊತ್ತಿರೋರು, ನಮ್ಮ ಫ್ರೆಂಡ್ಸೇ ಇರೋದ್ರಿಂದ. ಅವರು 3 ಜನನ ಬಿಟ್ಬಿಟ್ಟು ಬೇರೆ ಎಲ್ಲರೂ ಯಾರು ನನಗೆ ಗೊತ್ತಿಲ್ಲದಲ್ಲೇ ಬಂದು ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸು. ಒಬ್ಬೊಬ್ಬರೂ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಆಗೋ ಸಬ್ಸ್ಕ್ರೈಬರು ತುಂಬಾ ನಮಗೆ ವ್ಯಾಲ್ಯೂ ಆಗುತ್ತೆ, ತುಂಬಾ ಮ್ಯಾಟರ್ ಆಗ್ತಾರೆ. ಎಲ್ಲ ಯಾರು ಅಂತಲೇ ಗೊತ್ತಿಲ್ಲದೆ ಬಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿದ್ದೀರ, ಏನೋ ಸಿಗುತ್ತೆ ಈ ವಿಡಿಯೋ, ಏನೋ ಇರುತ್ತೆ ಅಂತ, ಈ ಒಂದು ವಿಡಿಯೋ ಚೆನ್ನಾಗಿರುತ್ತೆ ಮುಂದೆ ಹಾಕ್ತೀನಿ ಅಂತ ಏನು ನೋಡ್ದಲೇ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ನಾನು ಇನ್ನೂ ವೀಡಿಯೋಸ್ ಜಾಸ್ತಿ ಹಾಕ್ತಾಯಿಲ್ಲ ಅಂತಂದರೆ, ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಕೆಲಸಗಳು ತುಂಬಾ ಇರುತ್ತೆ. ಆ್ಯಸ್ ಎ ವರ್ಕಿಂಗ್ ವುಮೆನ್ನು, ಆಫೀಸ್ ಕೆಲಸ, ಮನೆ ಕೆಲಸ, ಈ ಕಡೆ ಇದಕ್ಕೆ ಟೈಮ್ ಕೊಡೋದಕ್ಕೆ ಆಗಲ್ಲ. ಏನು ತುಂಬಾ ಕನ್ಸ್ಟ್ರೆಂಟ್ಸ್ ಅಂತ ಇದ್ದೇ ಇರುತ್ತೆ. ಏಕೆ ಅಂದರೆ ಸ್ಟ್ರಗಲ್ಸ್ ಇದೆ. ಇವಾಗ ನಮ್ಮ ಆಫೀಸ್ ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದೇ ಥರ ಹಿಂಗೆ ಇಷ್ಟೇ ಕೆಲಸ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೈಲಿ ಒಂದಿನ 8 ಅವರ್ಸ್ ಇರುತ್ತೆ, ಮುಂದಿನ 6 ಅವರ್ಸ್ ಕೆಲಸ ಇರುತ್ತೆ, ಮುಂದಿನ 12 ಅವರ್ಸ್ ಕೆಲಸ ಇರುತ್ತೆ, ಒಂದಿನ ಇನ್ನೊಂದೇನೆಂದರೆ ಡೇ ಆ್ಯಂಡ್ ನೈಟ್ ಮಾಡಿದ್ರೂ ಮುಗಿತಾನೇ ಇರೋದಿಲ್ಲ, ಆ ಥರ ಇರುತ್ತೆ. ಇನಿಷಿಯಲ್ ಡೇಸಲ್ಲಿ ನಮಗೆ ಸ್ಪ್ರಿಂಟ್ ಅಂತ ಇರುತ್ತೆ. ಸ್ಟಾರ್ಟ್ ಆದಾಗ ಸ್ವಲ್ಪ ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತ ಮುಂದೆ ತಿಳ್ಕೊಂಡು ಹೋಗ್ಬೋದು. ಎಂಡ್ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗೋಗ್ಬಿಡತ್ತೆ. ಒಂದೊಂದ್ಸತಿ ಎಲ್ಲ ಕೆಲಸ ಪೈಲಪ್ ಆಗಿಬಿಡತ್ತೆ, ಒಂದೊಂದ್ಸತಿ ಈಸಿ ಅಂದ್ಕೊಂಡಿರೋ ಕೆಲಸ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡತ್ತೆ. ಎಲ್ಲ ಹೆಲ್ಪ್ ಬೇಕಾಗತ್ತೆ. ಈಗೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರತ್ತೆ. ಅದ್ರ ಮಧ್ಯೆ ಇದೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಇದು ಎಲ್ಲಿವರೆಗೂ ತೊಗೊಂಡು ಹೋಗುತ್ತೆ ಅಂತ. ಇದರಲ್ಲಿ ಎಲ್ಲ ಸ್ಟ್ರಗಲ್ಸ್ಗಳು ಹೇಗಿರುತ್ತೆ, ನಮ್ಮ ವರ್ಕ್ ಹೇಗಿರುತ್ತೆ, ಮನೆ ಕೆಲಸ ಹೇಗಿರುತ್ತೆ, ಪಬ್ಲಿಕ್ ಹೊರಗಡೆ ಹೋದಾಗ ಹೇಗಿರುತ್ತೆ, ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಬರ್ತೀನಿ, ಕ್ಲಿಪ್ಪಿಂಗ್ಸ್ ಅಲ್ಲಿ ಇಲ್ಲಿ ತೊಗೊಂಡು. ನೋಡೋಣ ಈ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಗೆ ಎಂಡ್ ಆಗುತ್ತೆ, ಹೆಂಗೆ ಕಂಟಿನ್ಯೂ ಆಗುತ್ತೆ, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಮೇಲೆ, ಜನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅವ್ರ ಮೇಲೆ ಅಂತ ಹೇಳೋಕ್ಕಾಗಲ್ಲ, ನನ್ನ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾನು ವೀಡಿಯೋಸ್ ಹಾಕ್ತಾ ಬಂದರೆ ನಮಗೂ ಕನ್ಸಿಸ್ಟೆಂಟಾಗಿ ಜನಗಳು ನೋಡ್ಬೋದು, ಏನಾದರೂ ಇಷ್ಟಪಡ್ಬೋದು ಅದರಲ್ಲಿ. ನಾನೇ ವೀಡಿಯೋಸ್ ಹಾಕೋದ್ರಲ್ಲಿ ನಾನು ಬ್ಯುಸಿ ಅಂದರೆ ಆಗ್ತಲೇ ಇದ್ದು ಮನೆ ಕೆಲಸ, ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆದರೆ ತುಂಬ ಕಷ್ಟ ಆಗುತ್ತೆ ನನಗೂ ಗ್ರೋ ಆಗೋದಕ್ಕೆ. ನೋಡೋಣ, ವಿಲ್ ಸಿ ಹೌ ಇಟ್ ವರ್ಕ್ಸ್. ಬಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ಇನ್ನೊಂದು ಸತಿ ಥ್ಯಾಂಕ್ಸ್ ಹೇಳ್ತಾ, ಇವತ್ತಿಂದು ಅಂದರೆ ನಾನು ನಿನ್ನೆ ಹಾಕಿದ್ದನ್ನು ಇವತ್ತು ಹಾಕ್ತೀನಿ, ಇವತ್ತು ಹಾಕಿದ್ದನ್ನು ನಾಳೆ ಹಾಕ್ತೀನಿ, ಆ ಥರ. ದಿನ ಹಾಕೋಕ್ಕಾಗಲ್ಲ. ಎಷ್ಟು ಆಗುತ್ತೋ ವಾರದಲ್ಲಿ ಒಂದು ವಿಡಿಯೋ ಅಂತೂ ಹಾಕ್ತೀನಿ. ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಬನ್ನಿ ನಿನ್ನೆ ಆಗಿದ್ದು, ನಿನ್ನೆ ಹೇಗಿತ್ತು ದಿನ ಅಂತ ನೋಡೋಣ. ಮನುಷ್ಯನ ಒಂದು ಕೆಟ್ಟ ಪರಿಸ್ಥಿತಿ ಯಾವುದು ಗೊತ್ತಾ? ಒಳಗಡೆ ಎಷ್ಟು ದುಃಖ ಎಂದು ತುಂಬಿದ್ರೂ ಕೂಡ ಒಳಗಡೆ ಒಂದು ಕೃತಕ ನಗುವನ್ನು ತೋರ್ತಾ ಮುನ್ನಡೀತಾ ಇರೋದೇ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಅಂತಲೇ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾ ಆಫೀಸಿಗೆ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಬೆಳಗ್ಗೆ 7:30 ಲಾಗಿನ್ ಆಗೋದಕ್ಕೆ. ಕ್ಯಾಬಲ್ಲಿ ಕುತ್ಕೊಂಡು ಹಾಡುಗಳನ್ನ ಕೇಳಿಕೊಂಡು, ಯೂಟ್ಯೂಬ್ ಏನಾದರೂ ಶಾರ್ಟ್ಸ್ಗಳನ್ನ ನೋಡಿಕೊಂಡು, ಇಲ್ಲ ಅಂತ ಅಂದರೆ ಹೀಗೆ ಸುತ್ತಮುತ್ತ ಹೊರಗಡೆ ಎಲ್ಲ ನೋಡಿಕೊಂಡು ಮನಸ್ಸನ್ನು ಒಂದು ಪ್ರಶಾಂತ ರೀತಿಯಲ್ಲಿ ನೋಡಿಕೊಂಡು ಮುಂದೆ ಹೋಗಿ ಆಫೀಸಿಗೆ ಬಂದು ರೀಚ್ ಆಗಿದ ತಕ್ಷಣವೇ ಹೋಗಿ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ನೋದು. ಅರ್ಲಿ ಮಾರ್ನಿಂಗ್ ಹೋಗಿರ್ತೀವಿ, ಕಾಫಿ ಕುಡಿದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ವಲ್ಪ ಕ್ಲೈಮೇಟು ಕೂಡ ತುಂಬ ಚೆನ್ನಾಗಿತ್ತು. ಮಳೆ ಬರೋ ವಾತಾವರಣ ಇತ್ತು. ಆಫೀಸ್ ಸುತ್ತ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದೆ. ಇದು ನೋಡಿ ನಮ್ಮ ಆಫೀಸ್ ಹೊರಗಡೆ. ಮಾರ್ನಿಂಗ್ ಯಾರೂ ಇರೋಲ್ಲ, ತುಂಬ ಖಾಲಿ ಇರುತ್ತೆ. ಬೇಗ ಹೋಗಿ ಬೇಗ ಬರೋದು ಒಳ್ಳೆಯದು, ಚೆನ್ನಾಗಿ ಅನಿಸುತ್ತೆ. ಇದು ನಮ್ಮ ಬ್ರೇಕಲ್ಲಿ ನಾವು ತಿನ್ನೋವಂತಹ, ನಮ್ಮ ಬ್ರೇಕಲ್ಲಿ ಆಫೀಸಲ್ಲಿ ಗ್ರೀನ್ ಟೀ ಬ್ಯಾಗ್ಸ್ ಎಲ್ಲ ಇಟ್ಟಿರ್ತಾರೆ, ಕಾಫಿ ಬ್ಯಾಗ್ಸ್ ಇರ್ತಾರೆ, ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಯಾವುದಾದ್ರೂ ಒಂದು ಫ್ಲೇವರ್ನ, ಜಾಸ್ಮಿನು, ಗ್ರೀನ್ ಟೀ, ಕ್ಲಾಸಿಕ್ ಇರುತ್ತೆ. ಬಿಸ್ಕೆಟ್ಸ್ ಇರುತ್ತೆ. ಗುಡ್
ಡೇ ಬಿಸ್ಕೆಟ್ ಇರುತ್ತೆ. ಅದು ಬಿಟ್ಟರೆ ದಿನ ಬಿಸ್ಕೆಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಬಿಸ್ಕೆಟ್ ತಿಂದ್ಬಿಟ್ಟು ಕಾಫಿ ಬಿಸ್ಕೆಟ್, ಸೊ ಇಲ್ಲಾಂದರೆ ಗ್ರೀನ್ ಟೀ ನಾನು ಮಧ್ಯಾಹ್ನದ ಹೊತ್ತು ಕುಡಿತೀನಿ. ಬೆಳಗ್ಗೆ ಹೊತ್ತು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಹಾಗೆ ಆಫೀಸ್ ವರ್ಕ್ನ ಕಂಟಿನ್ಯೂ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತೀವಿ. ಕೆಲವೊಂದೊಂದು ಸತಿ ನಾನು ಅಷ್ಟೊಂದೇನು ತಿನ್ನಲ್ಲ. ಏನಾದರೂ ಸ್ನ್ಯಾಕ್ಸ್ ಥರ, ಇಲ್ಲಾಂದರೆ ಮೊಳಕೆ ಕಟ್ಟಿದ ಕಾಳುಗಳು, ಇಲ್ಲಾಂದರೆ ಯಾವುದಾದ್ರೂ ಒಂದು ಸಲಾಡ್ಸ್ ತಿಂದ್ಬಿಟ್ಟು ಮಧ್ಯಾಹ್ನದ ಲಂಚನ್ನ ಮುಗಿಸ್ಬಿಡ್ತೀವಿ. ಸೊ ಹೋಗಿದ್ದು ಅವತ್ತು ಸ್ವಲ್ಪ ಬೇಗ ಹೋಗಿದ್ದೆ. ಒಂದೊಂದು ಸತಿ ಲೇಟಾಗಿ ಹೋದರೂ ಜನ ಇರಲ್ಲ, ಬೇಗ ಹೋದರೂ ಜನ ಇರಲ್ಲ ಕೆಫೆಟೋರಿಯಾದಲ್ಲಿ. ಇನ್ ಬಿಟ್ವೀನ್ 1 o'clockಲ್ಲಿ ತುಂಬ ಕ್ರೌಡ್ ಇರುತ್ತೆ. ಮತ್ತು ಇನ್ನು ನೆಕ್ಸ್ಟು ನಮ್ಮ ಆಫೀಸಲ್ಲಿ ಇನ್ನೇನಪ್ಪ ವಿಶೇಷ ಅಂದರೆ ಈ ಥರ ಪ್ಲಾಟ್ಗಳು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಏನಾದರೂ ಸೊಪ್ಪುಗಳು ಬೇಕಾದರೆ ನಮ್ಮ ಮನೆಗೆ ಬೇಕಾಗಿರೋದನ್ನು ಬೆಳ್ಕೊಂಡು ನಾವು ಅದನ್ನು ಮನೆಗೆ ಕಿತ್ಕೊಂಡು ಹೋಗ್ಬೋದು. ಸೊ ನಾವೇ ಅದಕ್ಕೆ ಆಫೀಸಿಗೆ ಹೋದಾಗ ಲಂಚ್ ಬ್ರೇಕಲ್ಲಿ ಮಾರ್ನಿಂಗು ನಾವು ನೀರು ಹಾಕ್ಬಿಟ್ಟು ಬೆಳೆಸ್ಬೋದು, ಅಲ್ಲೇ ನೀರಿರುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಆಫೀಸ್ ಮುಗಿಸ್ಕೊಂಡು ನಾನು ಅರೌಂಡ್ ನಾವು 7:30ಗೆ ಲಾಗಿನ್, 6 hours ಕಂಪಲ್ಸರಿ ಆಫೀಸಲ್ಲಿ ಇರಬೇಕಾಗತ್ತೆ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ಮನೆಗೆ ಮಧ್ಯಾಹ್ನನೇ ಬಂದುಬಿಟ್ಟೆ. 2:30ಗೆ ಮನೆಗೆ ಬಂದಿರ್ತಿದ್ದೆ. ಮನೆಗೆ ಬಂದುಬಿಟ್ಟು ಈವ್ನಿಂಗ್ ಅಲ್ಲಿ ಬೆಳಗ್ಗೆ ಹೊತ್ತಾದರೆ ಬೆಳಗ್ಗೆ ಹೊತ್ತು, ಇಲ್ಲಾಂದರೆ ಸಂಜೆ ಹೊತ್ತಾದರೆ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ. ದಿನಕ್ಕೆ ಒಂದು ಸತಿನಾದರೂ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಏನೋ ಒಂದು ಪಾಸಿಟಿವಿಟಿ ನಮಗೆ ಬಿಲ್ಡ್ ಆಗುತ್ತೆ. ಇಲ್ಲಾಂದರೆ ಒಂದಿನ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಂದ್ರೂ ಏನೋ ಹೋಗಿಲ್ಲಪ್ಪ ಇವತ್ತು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದು ಅಭ್ಯಾಸ ಮಾಡ್ಕೊಂಡು ಬಂದಿರೋದ್ರಿಂದ ಡೈಲಿ ರೂಟೀನಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನೋ ಮನಸ್ಸು ಕೇಳ್ತಾ ಇರತ್ತೆ. ಸೊ ನಮ್ಮ ಮನೆ ಹತ್ತಿರ ಅಲ್ಲೇ ಇರೋ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವ ಮತ್ತು ಪಾರ್ವತಿ ಬರ್ತಾ ಹಾಗೆ ಅಂದಿವೆ ಕೇಕ್ ತೊಗೊಂಡು ಕೇಕ್ ಕ್ರಾಫ್ಟಲ್ಲಿ. ಸೊ ಮನೆಗೆ ಬಂದು ಮಗನಿಗೆ ಪಾಠ ಹೇಳ್ಕೊಟ್ಟು ಮುಗಿಸ್ಬಿಟ್ಟು ಅವತ್ತಿನ ದಿನನ ಎಂಡ್ ಮಾಡ್ತಾಯಿದ್ವಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.